ಮಾನವನ ರಕ್ತವನ್ನು ಎಷ್ಟು ದಿನಗಳವರೆಗೆ ಸಂಗ್ರಹಿಸಬಹುದು? ಆಪ್ಷನ್ಸ್: ಎ 1 ವರ್ಷ, ಬಿ 65 ದಿನ, ಸಿ 3 ವಾರ, ಡಿ 35 ದಿನ. ಸರಿಯಾದ ಉತ್ತರ ಆಪ್ಷನ್ ಡಿ 35 ದಿನಗಳು. ವೀಕ್ಷಕರೇ, ಮಾನವನ ರಕ್ತವನ್ನು 35 ದಿನಗಳವರೆಗೆ ರೆಫ್ರಿಜಿರೇಟರ್ನಲ್ಲಿ ಸಂಗ್ರಹಿಸಬಹುದು. ಬೆಳಿಗ್ಗೆ ಎದ್ದ ತಕ್ಷಣ ಏನು ನೋಡಿದರೆ ಕೆಟ್ಟದಾಗುತ್ತದೆ? ಆಪ್ಷನ್ಸ್: ಎ ಒಡೆದ ಕನ್ನಡಿ, ಬಿ ನಿಮ್ಮ ಮುಖ, ಸಿ ಕಪ್ಪು ವಸ್ತು, ಡಿ ಬೆಕ್ಕು. ಸರಿಯಾದ ಉತ್ತರ ಆಪ್ಷನ್ ಸಿ ಕಪ್ಪು ವಸ್ತು. ವೀಕ್ಷಕರೇ, ಹಗಲಿನಲ್ಲಿ ಏನಾದರೂ ಸಮಸ್ಯೆ ಆದರೆ, ಅಪಘಾತವಾದರೆ ಬೆಳಿಗ್ಗೆ ಯಾರ ಮುಖ ನೋಡಿದೆ ಅಂತ ನಮ್ಮನ್ನು ಹಲವಾರು ಜನ ಕೇಳ್ತಾರೆ. ಅನೇಕರು ಇದನ್ನು ಮೂಢನಂಬಿಕೆ ಎಂದು ಪರಿಗಣಿಸುತ್ತಾರೆ. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದಕ್ಕೂ ಬಲವಾದ ಕಾರಣಗಳಿವೆ. ಕಪ್ಪು ವಸ್ತುವಾಗಲಿ ಕಪ್ಪಾದ ಬಟ್ಟೆಯಾಗಲಿ ಬೆಳಿಗ್ಗೆ ಎದ್ದ ತಕ್ಷಣ ನೋಡಿದರೆ ನಕಾರಾತ್ಮಕತೆಯನ್ನು ಬೇಗ ಸೆಳೆಯುವುದರಿಂದ ಕೆಡುಕನ್ನು ಉಂಟು ಮಾಡುವ ಸೂಚನೆಯಾಗಿರುತ್ತದೆ. ಮಹಿಳೆಯರೇ ಎಚ್ಚರ, ಇದನ್ನು ತಿಂದರೆ ಖಂಡಿತವಾಗಿಯೂ ಬ್ರೆಸ್ಟ್ ಕ್ಯಾನ್ಸರ್ ಬರುತ್ತದೆ. ಆಪ್ಷನ್ಸ್: ಎ ಎಲೆಕೋಸು, ಬಿ ಪಾನಿಪೂರಿ, ಸಿ ಗೋಬಿ, ಡಿ ಕರಿದ ಪದಾರ್ಥಗಳು. ಸರಿಯಾದ ಉತ್ತರ ಆಪ್ಷನ್ ಸಿ ಗೋಬಿ. ವೀಕ್ಷಕರೇ, ಅತಿ ಹೆಚ್ಚು ಗೋಬಿ ಫಾಸ್ಟ್ ಫುಡ್ಗಳು ಹಾಗೂ ಕರಿದ ಪದಾರ್ಥಗಳನ್ನು ತಿನ್ನುವ ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ ಹೆಚ್ಚಾಗಿ ಕಂಡು ಬಂದಿದೆ ಎಂದು ವೈದ್ಯರು ಹೇಳಿದ್ದಾರೆ. ಪ್ರತಿದಿನ ರಾಗಿ ಮುದ್ದೆ ತಿಂದರೆ ಯಾವ ಕಾಯಿಲೆ ಉಂಟಾಗುತ್ತದೆ? ಆಪ್ಷನ್ಸ್: ಎ ಕಿಡ್ನಿ ಸಮಸ್ಯೆ, ಬಿ ಅಸ್ತಮಾ, ಸಿ ಅಲ್ಸರ್, ಡಿ ಮಲಬದ್ಧತೆ. ಸರಿಯಾದ ಉತ್ತರ ಆಪ್ಷನ್ ಎ ಕಿಡ್ನಿ ಸಮಸ್ಯೆ ಮತ್ತು ಆಪ್ಷನ್ ಡಿ ಮಲಬದ್ಧತೆ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ರಾಗಿಯಲ್ಲಿ ಅತಿ ಹೆಚ್ಚಿನ ಪ್ರೋಟೀನ್ ಅಂಶವಿರುತ್ತದೆ. ಅದು ಮೂತ್ರಪಿಂಡದ ಕಾಯಿಲೆ ಇರುವವರಿಗೆ ಒಳ್ಳೆಯದಲ್ಲ, ಏಕೆಂದರೆ ಹೆಚ್ಚುವರಿ ಪ್ರೋಟೀನ್ ಹೀರಿಕೊಳ್ಳಲು ದೇಹಕ್ಕೆ ಕಷ್ಟವಾಗುತ್ತದೆ. ಇದಿಷ್ಟೇ ಅಲ್ಲದೆ ತೀವ್ರ ಮಲಬದ್ಧತೆ ಸಹ ಉಂಟು ಮಾಡುತ್ತದೆ. ರಾಗಿಯು ನಿಧಾನವಾಗಿ ಜೀರ್ಣವಾಗುವುದರಿಂದ ಇದರ ಅಧಿಕ ಸೇವನೆಯು ತೀವ್ರವಾದ ಮಲಬದ್ಧತೆಯ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಡಯಾಬಿಟಿಸ್ಗೆ ಬಹುಮುಖ್ಯವಾದ ಕಾರಣ ಯಾವುದು? ಆಪ್ಷನ್ಸ್: ಎ ಆಹಾರ ಕ್ರಮ, ಬಿ ಸಕ್ಕರೆ ಸೇವನೆ, ಸಿ ಹೆಚ್ಚು ಅನ್ನ ತಿನ್ನುವುದು, ಡಿ ಟೀ ಕಾಫಿ ಸೇವನೆ. ಸರಿಯಾದ ಉತ್ತರ ಆಪ್ಷನ್ ಎ ಆಹಾರ ಕ್ರಮ. ವೀಕ್ಷಕರೇ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ಗಾದೆ ಮಾತು ನೀವು ಕೇಳಿರುತ್ತೀರಿ. ಅಂದ ಹಾಗೆ ನಮ್ಮ ಆರೋಗ್ಯವು ನಾವು ಏನು ತಿನ್ನುತ್ತೇವೆ, ಎಷ್ಟು ತಿನ್ನುತ್ತೇವೆ ಎಂಬುದರ ಮೇಲೆಯೇ ಇದೆ. ಆದ್ದರಿಂದ ಒಳ್ಳೆಯದನ್ನೇ ತಿನ್ನಿ ಮತ್ತು ಹೆಚ್ಚು ವ್ಯಾಯಾಮ ಮಾಡಿ. ಇದರ ಜೊತೆಗೆ ಕಣ್ತುಂಬ ನಿದ್ದೆ ಮಾಡಿ. ಇದರಿಂದ ಯಾವುದೇ ರೋಗವು ನಿಮ್ಮ ಬಳಿ ಸುಳಿಯುವುದಿಲ್ಲ. ಮಟನ್ ಬೋಟಿ ತಿಂದರೆ ಏನಾಗುತ್ತದೆ? ಆಪ್ಷನ್ಸ್: ಎ ಬೊಜ್ಜು ಬರುತ್ತದೆ, ಬಿ ರಕ್ತ ಹೆಚ್ಚಾಗುತ್ತದೆ, ಸಿ ಸಣ್ಣ ಆಗುತ್ತಾರೆ, ಡಿ ಚರ್ಮದ ಕಾಂತಿ ಹೆಚ್ಚಾಗುತ್ತದೆ. ಸರಿಯಾದ ಉತ್ತರ ಮೇಲಿನ 3 ಅಂಶಗಳು. ವೀಕ್ಷಕರೇ, ಮಟನ್ ಬೋಟಿಯಲ್ಲಿ ವಿಟಮಿನ್ ಬಿ12 ಮತ್ತು ಪೋಲೆಟ್ನಂತಹ ಪೋಷಕಾಂಶಗಳಿಂದ ತುಂಬಿವೆ. ಇದಿಷ್ಟೇ ಅಲ್ಲದೆ ಕಬ್ಬಿಣ ಮತ್ತು ಪ್ರೋಟೀನ್ನ ಅತ್ಯುತ್ತಮ ಮೂಲವಾಗಿದೆ. ಆದ್ದರಿಂದ ಮಟನ್ ಬೋಟಿ ತಿನ್ನುವುದು ದೇಹಕ್ಕೆ ಆರೋಗ್ಯಕರ. ಆದರೂ ಮಟನ್ ಬೋಟಿ ಹೆಚ್ಚಾಗಿ ಸೇವನೆ ಮಾಡುವುದರಿಂದ ಬೊಜ್ಜು ಕೂಡ ಬರುತ್ತದೆ, ಎಚ್ಚರ. ಪ್ರತಿದಿನ ಎಷ್ಟು ಲೋಟ ನೀರು ಕುಡಿದರೆ ಯಾವುದೇ ಕಾಯಿಲೆಗಳು ಬರುವುದಿಲ್ಲ? ಆಪ್ಷನ್ಸ್: ಎ 10 ಲೋಟ, ಬಿ 20 ಲೋಟ, ಸಿ 8 ಲೋಟ, ಡಿ 15 ಲೋಟ.
ಸರಿಯಾದ ಉತ್ತರ ಆಪ್ಷನ್ ಸಿ 8 ಲೋಟ. ವೀಕ್ಷಕರೇ, ನಾವು ಸದಾ ಆರೋಗ್ಯವಾಗಿರಲು ಪ್ರತಿದಿನ ಚೆನ್ನಾಗಿ ನೀರು ಕುಡಿಯಬೇಕಂತ ಹೇಳುವುದನ್ನು ನಾವೆಲ್ಲ ಅನೇಕ ಬಾರಿ ಕೇಳಿರುತ್ತೇವೆ. ಆದರೆ ಬಹುತೇಕರಿಗೆ ದಿನದಲ್ಲಿ ಎಷ್ಟು ನೀರನ್ನು ಕುಡಿಯಬೇಕು ಅಂತ ಸ್ಪಷ್ಟವಾಗಿ ಗೊತ್ತಿರುವುದಿಲ್ಲ. ಅನೇಕ ಅಧ್ಯಯನಗಳು ವರ್ಷಗಳಿಂದ ವಿಭಿನ್ನವಾದ ಹೇಳಿಕೆಗಳನ್ನು ನೀಡ್ತಾ ಬಂದಿವೆ. ನಮ್ಮ ವೈಯಕ್ತಿಕ ನೀರಿನ ಅಗತ್ಯಗಳು ಹಲವಾರು ಅಂಶಗಳ ಮೇಲೆ ಅವಲಂಬಿತವಾಗಿವೆ. ಈ ಅಂಶಗಳು ನಮ್ಮ ಆರೋಗ್ಯ, ಚಟುವಟಿಕೆಯ ಮಟ್ಟ ಮತ್ತು ಸ್ಥಳವನ್ನು ಒಳಗೊಂಡಿರುತ್ತವೆ. ನಾವು ಪ್ರತಿದಿನ ಎಷ್ಟು ನೀರು ಕುಡಿಯಬೇಕು ಎಂಬುದಕ್ಕೆ ಯಾವುದೇ ಒಂದು ನಿರ್ದಿಷ್ಟವಾದ ಸೂತ್ರವಿಲ್ಲ. ಉತ್ತಮ ಆರೋಗ್ಯಕ್ಕೆ ನೀರು ಅತ್ಯಗತ್ಯ ಅಂಶವಾಗಿದೆ. ದೇಹವು ಮೂತ್ರ ಮತ್ತು ಬೆವರಿನ ಮೂಲಕ ನಿರಂತರವಾಗಿ ನೀರನ್ನು ಹೊರಹಾಕುತ್ತದೆ. ಆದ್ದರಿಂದ ಅತಿಯಾದ ಬಾಯಾರಿಕೆಯಿಂದ ತಪ್ಪಿಸಿಕೊಳ್ಳಲು ನಾವು ಪ್ರತಿದಿನ ಸಾಕಷ್ಟು ನೀರನ್ನು ಕುಡಿಯಬೇಕು. ಎಳನೀರು ಮತ್ತು ಜ್ಯೂಸ್ ರೂಪದಲ್ಲಿಯೂ ಕೂಡ ಸೇವಿಸಬಹುದು. ಉಗುರು ಮತ್ತು ಕೂದಲನ್ನು ಕತ್ತರಿಸಲು ಒಳ್ಳೆಯ ದಿನ ಯಾವುದು? ಆಪ್ಷನ್ಸ್ ಎ ಭಾನುವಾರ, ಬಿ ಗುರುವಾರ, ಸಿ ಬುಧವಾರ, ಡಿ ಶನಿವಾರ. ಸರಿಯಾದ ಉತ್ತರ ಆಪ್ಷನ್ ಎ ಭಾನುವಾರ. ಯಾವ ಸಮಸ್ಯೆ ಇರುವ ವ್ಯಕ್ತಿ ಬಾದಾಮಿ ತಿನ್ನಲೇಬಾರದು? ಆಪ್ಷನ್ಸ್ ಎ ಮಲಬದ್ಧತೆ, ಬಿ IBP, ಸಿ ಲೋ BP, ಡಿ ಅಲ್ಸರ್. ಸರಿಯಾದ ಉತ್ತರ ಆಪ್ಷನ್ ಬಿ IBP. ವೀಕ್ಷಕರೇ, ಬಿಪಿ ಸಮಸ್ಯೆಯಿಂದ ಬಳಲುತ್ತಿರುವವರು ಬಾದಾಮಿಯನ್ನು ಯಾವುದೇ ಕಾರಣಕ್ಕೂ ಸೇವಿಸಬಾರದು. ಅಧಿಕ ರಕ್ತದೊತ್ತಡ ನಿವಾರಣೆಗೆಂದು ನಿಯಮಿತವಾಗಿ ಔಷಧಿ ತೆಗೆದುಕೊಳ್ಳುತ್ತಿರುವವರು ಬಾದಾಮಿ ಸೇವನೆ ಮಾಡುವುದರಿಂದ ಆರೋಗ್ಯಕ್ಕೆ ಹಾನಿಕಾರಕವಾಗಿ ಪರಿಣಮಿಸಬಹುದು. ತೂಕ ಇಳಿಕೆಗೆ ಈ ಒಂದು ತರಕಾರಿ ರಾಮಬಾಣ. ಯಾವುದು ಆ ತರಕಾರಿ? ಆಪ್ಷನ್ಸ್ ಎ ಹಾಗಲಕಾಯಿ, ಬಿ ಸೋರೆಕಾಯಿ, ಸಿ ಕಿರಳಿಕಾಯಿ, ಡಿ ಹೀರೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಬಿ ಸೋರೆಕಾಯಿ. ವೀಕ್ಷಕರೇ, ಸೋರೆಕಾಯಿ ನಮ್ಮ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿಯಾಗಿದೆ. ಸೋರೆಕಾಯಿ ರಸವನ್ನು ಕುಡಿಯುವುದರಿಂದ ನೀವು ಅನೇಕ ಕಾಯಿಲೆಗಳಿಂದ ಮುಕ್ತರಾಗ್ತೀರಿ. ಹೆಚ್ಚುತ್ತಿರುವ ತೂಕದಿಂದ ನೀವು ಕೂಡ ತೊಂದರೆಗೆ ಒಳಗಾಗಿದ್ದರೆ ನೀವು ಸೋರೆಕಾಯಿಯನ್ನು ಸೇವಿಸಬೇಕು. ಏಕೆಂದ್ರೆ ಇದು ನಿಮ್ಮ ತೂಕವನ್ನು ಕಡಿಮೆ ಮಾಡಲು ತುಂಬಾ ಸಹಕಾರಿಯಾಗಿದೆ. ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.